ನಮಸ್ಕಾರ ವೀಕ್ಷಕರೇ, ಇದು ಒನ್ ಇಂಡಿಯಾ ಕನ್ನಡ. ಇವತ್ತು ರಕ್ಷಾ ಫೌಂಡೇಶನ್ ವತಿಯಿಂದ 2 ಲಕ್ಷ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ. ಅದು ಕೂಡ ಉಚಿತವಾಗಿ. ಯಾಕಂದ್ರೆ ಬಡ ಮಕ್ಕಳು ಚೆನ್ನಾಗಿ ಓದಬೇಕು, ಅವರಿಗೆ ಒಂದು ಬುಕ್ಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂತ ಮಕ್ಕಳಿಗೆ ನೆರವಾಗಲಿ ಅಂತ ರಕ್ಷಾ ಫೌಂಡೇಶನ್ ವತಿಯಿಂದ ಜಯನಗರ ಕ್ಷೇತ್ರದ ಶಾಸಕರಾಗಿರೋ ಸಿ.ಕೆ. ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲಾಗ್ತಾ ಇದೆ. ಸುಮಾರು ಸಂಖ್ಯೆಯಲ್ಲಿ 10,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳು ಬಂದಿದ್ದಾರೆ. ಉಚಿತವಾಗಿ ಪುಸ್ತಕಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಮಕ್ಕಳನ್ನು ಪ್ರೋತ್ಸಾಹ ಮಾಡೋದಕ್ಕೆ ಈ SSLCಯಲ್ಲಿ, PUCಯಲ್ಲಿ, CETಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಸೊ ನೀವು ಗಮನಿಸ್ತಾ ಇರ್ಬೋದು, ಬಹಳಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬಂದಿರೋದ್ರಿಂದ ಎಲ್ಲ ಖುಷಿಯಲ್ಲಿದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಗೌರ್ಮೆಂಟ್ ಸ್ಕೂಲಿಂದ ಹಿಡಿದು ಅನೇಕ ಶಾಲೆಯ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ. ಈ ರಕ್ಷಾ ಫೌಂಡೇಶನ್ ನಡೆಸ್ಕೊಡ್ತಾ ಇರುವಂಥ ಈ ಕಾರ್ಯಕ್ರಮದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ, ಮಕ್ಕಳಿಗೆ ಒಳಿತಾಗ್ಲಿ ಅಂತ ವಿದ್ಯಾರ್ಥಿ ಸ್ನೇಹಿಯಾಗಿ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ಹೇಳ್ತಾರೆ ಅಂತ ಮಾತನಾಡ್ಸೋಣ ಬನ್ನಿ. ಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ರಾಮಮೂರ್ತಿಯವರು ಕಳೆದ ಹಲವಾರು ವರ್ಷಗಳಿಂದ ರಕ್ಷಾ ಫೌಂಡೇಶನ್ ಮುಖೇನ ಒಂದು ಸಮಾಜಮುಖಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, SSLC PUCನಲ್ಲಿ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಒಂದು ಒಳ್ಳೆಯ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಮಮೂರ್ತಿಯವರು ಶಾಸಕರಾಗಿ ನಮ್ಮೆಲ್ಲರೂ ಕೂಡ ಮಾದರಿ. ಮಕ್ಕಳನ್ನು ನೋಡ್ತಕ್ಕಂಥ, ಮಾತನಾಡ್ತಕ್ಕಂಥ ಅವಕಾಶನೂ ಕೂಡ ಮಾಡಿಕೊಟ್ಟಿದ್ದಾರೆ. ನಾವು ರಾಮಮೂರ್ತಿಯವರು ಇಲ್ಲಷ್ಟಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ರಾಮಮೂರ್ತಿ ಸಹಕಾರ ಕೊಡ್ತಾ ಇದ್ದಾರೆ. ರಕ್ಷಾ ಫೌಂಡೇಶನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಶುಭ ಕೋರ್ತಾ ಇದ್ದೀನಿ, ಒಳ್ಳೆಯದಾಗಲಿ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ರಕ್ಷಾ ಫೌಂಡೇಶನ್ನಿಂದ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಒಳ್ಳೆಯದಾಗಲಿ, ಅವರ ಬಾಳ ಹಸನಾಗಲಿ, ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ. ನಾನು ಶುಭಾಶಯ ಕೋರ್ತಾ ಇದ್ದೀನಿ. ರಕ್ಷಾ ಫೌಂಡೇಶನ್ಗೆ ಇನ್ನೂ ಲಕ್ಷ ಸಿಗಲಿ, ಲಕ್ಷ ಮಕ್ಕಳಿಗೆ ಬೆನಿಫಿಟ್ ಆಗಲಿ. ರಾಮಮೂರ್ತಿ ಸರ್ ಹೋದ ಸಲ ಬೆರಳಿಕೆ ಮತದಲ್ಲಿ ಗೆದ್ದಿದ್ರು, ಒಂದು 16 ಹೋಟೆಲ್ ಗೆದ್ದಿರು. ನೆಕ್ಸ್ಟ್ 16,000 ಜನರು ಪ್ರೀತಿ ಸಂಪಾದನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ. ನೆಕ್ಸ್ಟ್ ಅವ್ರು MLA ಆಗೋದಲ್ಲ, ಮಿನಿಸ್ಟರ್ ಆಗಲಿ ಅಂತ ಹಾರೈಸ್ತೀನಿ. ಒಬ್ಬ ಸಜ್ಜನ ವ್ಯಕ್ತಿ. ಆ್ಯಂಡ್ ನೋಡಿ, ಕೆಲವು ಕಾರ್ಯಕ್ರಮಗಳಿಗೆ ದುಡ್ಡು ಇಡ್ಸ್ಕೊಂಡು ಹೋಗೋದು ಬೇರೆ, ಇಂಥ ಕಾರ್ಯಕ್ರಮಗಳಿಗೆ ಹೃದಯದಿಂದ ಬರ್ತೀವಿ. ರಕ್ಷಾ ಫೌಂಡೇಶನ್ ಏನು ಈ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ತುಂಬ ಬಡವ್ರ ಮಕ್ಕಳಿಗೆ ಬುಕ್ಸ್ಗಳು ತಗೊಳ್ಳೋದು ಕಷ್ಟ ಆಗುತ್ತೆ. ಈ ಬುಕ್ಸ್ಗಳು ಕೊಡೋದ್ರಿಂದ ಅವರಿಗೆ ಎಷ್ಟೋ ಸಹಾಯ ಮಾಡ್ದಂಗೆ ಆಗುತ್ತೆ. ಇದು ಈ ಥರ ಕೆಲಸಗಳನ್ನ ತುಂಬ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಮಕ್ಕಳಿಗೆ, ಮುಂದೆ ಬರೋ ಮಕ್ಕಳಿಗೆ ಹೆಲ್ಪ್ಫುಲ್ ಆಗಿ ಅವ್ರಿಗೆ ನೋಟ್ಸ್ ಬರ್ಕೊಳ್ಳೋದಕ್ಕಾಗಲಿ, ಆಮೇಲೆ ಕಲಿಯೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ನಾವು ಜಯಶ್ರೀ ಪಬ್ಲಿಕ್ ಸ್ಕೂಲಿಂದ, ಸಾರಕ್ಕಿ ಮಾರ್ಕೆಟ್. ಅನಿಸ್ತು ಕಾರ್ಯಕ್ರಮಕ್ಕೆ ಬಂದು? ತುಂಬಾ ಚೆನ್ನಾಗಿತ್ತು. ಓಕೆ, ಬುಕ್ಸ್ ಎಲ್ಲ ಸಿಗ್ತಾ ನಿಮಗೆ? ಇಲ್ಲ, ಸ್ಕೂಲಿಗೆ ಓಕೆ. ನಿಮ್ಮ ಸ್ಕೂಲ್ನಲ್ಲಿ ಯಾರಿಗಾದ್ರೂ ಇಲ್ಲಿ ಪ್ರೈಸ್ ಏನಾದ್ರು? ಹೌದು ಮೇಡಮ್, ನಮ್ಮ ಸ್ಕೂಲಿಂದ ಅಕ್ಷರ ಯು ಅಂತ ಒಂದು ಮಗು 10th ಸ್ಟ್ಯಾಂಡರ್ಡಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾಳೆ, ಅವಳಿಗೆ ಬಂದಿದೆ. ಓಕೆ ಮೇಡಮ್, ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ರಕ್ಷಾ ಫೌಂಡೇಶನ್ ಇರೋದೇ ಶೈಕ್ಷಣಿಕ ಹಾಗೂ ಧಾರ್ಮಿಕಕ್ಕೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ನೋಡಿ, ಇವತ್ತು 10,000 ಮಕ್ಕಳು ಇವತ್ತು ಏಕಕಾಲದಲ್ಲಿ ಬಂದು ಕೂತ್ಕೊಂಡು ಭಾಳ ಖುಷಿಪಟ್ಟು, ಎಲ್ಲ ಮಕ್ಕಳು ಇವತ್ತು ಮಗು ಹೋಗಕ್ಕೆ ಮುಂಚೆ ಎಲ್ಲ ಬುಕ್ಸು ಶಾಲೆಗಳಿಗೆ ಹೋಗಿರುತ್ತೆ. ಆ ಶಾಲೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ 1-2 ಬುಕ್ ಕೊಡೋಲ್ಲ, ಸಬ್ಜೆಕ್ಟ್ ವೈಸ್ ಬುಕ್ಗಳನ್ನ ಇವತ್ತು ನಾವು ಆ ಮಕ್ಕಳಿಗೆ ಸುಮಾರು 1 ಲಕ್ಷ ಬುಕ್ ಇವತ್ತೇ ಖರ್ಚಾಗ್ತಿದೆ. ನೋಟ್ಬುಕ್ಕು ಮಕ್ಕಳಿಗೆ 4-5 ಶಾಲೆಗಳಿಗೆ ಬ್ಯಾಗ್ಸ್ ಕೊಡುವಂಥ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, 90+ ಬಂದವ್ರಿಗಂತ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ
ಆರ್ಥಿಕವಾಗಿ ಹೊಂದಿಳಿದವರಿಗೆ ದುಡ್ಡನ್ನು ಕೊಟ್ಟು ನಾವು ಚೆಕ್ ಮುಖಾಂತರ ದುಡ್ಡು ಕೊಟ್ಟು ಅವರಿಗೆ ನಾವು ಮನಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ. ನಾವು ಅನಾಥ ಮಕ್ಕಳನ್ನ ಈ ವೇದಿಕೆ ಮೇಲೆ ದತ್ತುಗಳು ತೊಗೊಂಡಿದ್ದೀವಿ. ಜಯದೇವ ಹಾಸ್ಪಿಟ್ಲಲ್ಲಿ ನಾವು ಯಾರಿಗೆ ಬಡ ಮಕ್ಕಳಿಗೆ ಹಾರ್ಟ್ ಆಪರೇಷನ್ಗೆ ಅಂದ್ಬಿಟ್ಟು ಡೊನೇಟ್ ಮಾಡಿದೆ. ಎಲ್ಲವೂ ಕೂಡ ಮಕ್ಕಳ ಒಂದು ಇದಕ್ಕೋಸ್ಕರ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮೇಡಮ್, ನಾವು 300 ಬುಕ್ಕಲ್ಲಿ ನಾವು ಶುರು ಮಾಡಿದ್ವಿ. ಫಸ್ಟು 15 ವರ್ಷ ಹಿಂದೆ ಯಾವುದೋ ಒಂದು ಶಾಲೆ ಕೊಡಬೇಕು ಅಂತ. ಅದು ಎಲ್ಲ ಕಡೆ ಡಿಮ್ಯಾಂಡ್ ಏನು ಬಾಯಿತು, ರಾಮಮೂರ್ತಿರ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಪಬ್ಲಿಕ್ ಹೇಳಿದ್ಮೇಲೆ 1000 ಮಕ್ಕಳಿಂದ ಇವತ್ತು ಸುಮಾರು 20,000 ಮಕ್ಕಳಿಗೆ ಇವತ್ತು ಕೊಡುವಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ಸುಮಾರು ಒಬ್ಬೊಬ್ಬರಿಗೆ 7 ಬುಕ್ ಕೊಡ್ತೀವಿ. ಒಂದೊಂದು ಬುಕ್ ಕೊಡೋದು, ಒಂದು ಸಬ್ಜೆಕ್ಟ್ ವೈಸು ಶಾರ್ಟ್ ಬುಕ್ಕು, ಸ್ಟ್ಯಾಂಡರ್ಡ್ಸ್ ಎಲ್ಲ ಬುಕ್ಕನ್ನು ಕೊಡ್ತೀವಿ. ಅವರಿಗೆ ಪೆನ್ಗಳು ಕೊಡುವಂಥ ಕೆಲಸಗಳು ಎಲ್ಲವೂ ನಾವು ಏನಾರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ಜನ ಕೂಡ ನಮ್ಮ ಸಹಕಾರ ಮಾಡ್ತಾರೆ. ನಮಗೆ ದಾನಿಗಳು ಇದ್ದಾರೆ, ನಮ್ಮ ಸ್ನೇಹಿತರುಗಳು ಇದ್ದಾರೆ. ನಾನು ಯಾರನ್ನೂ ಏನೂ ಕೇಳಲ್ಲ. ಲೈಫಲ್ಲಿ ಕೇಳೋದೇನು ಅಂದರೆ ಬಡ ಮಕ್ಕಳಿಗೆ ಒಂದು ಸಹಕಾರ ಮಾಡಿ ಅಂತ ನಾನು ಪಬ್ಲಿಕ್ಕಲ್ಲೂ ಕೇಳ್ತೀನಿ. ಮತ್ತು ಅವ್ರಿಗೆ ಗೊತ್ತು ರಾಮಮೂರ್ತಿಯವರು ಅಂದರೆ ಮಕ್ಕಳೇ ಅವನಿಗೆ ಪ್ರಪಂಚ ಅಂತ ಎಲ್ಲರಿಗೂ ಎಲ್ಲ ಮಕ್ಕಳಿಗೆ ಗೊತ್ತಿದೆ. ನಾನೇನಾದ್ರು ಬರ್ಡೇ ಮಾಡ್ಕೋಬೇಕು ಅಂದರೆ, ಫಾದರ್ ಡೇ ಮಾಡ್ಕೋಬೇಕು ಅಂದರೆ ನಾನೆಲ್ಲ ಹೋಗಿ ಅನಾಥಾಶ್ರಮದಲ್ಲಿ ನಾನು ಮಾಡ್ಕೊಂಬರೋದು. ಅದ್ದೂರಿಯಾಗಿ ಯಾವುದೂ ಕಾರ್ಯಕ್ರಮಗಳು ಮಾಡೋಲ್ಲ. ನಾವು ಉದ್ದೇಶ, ನಾನು ಬಡತನದಲ್ಲೇ ಹುಟ್ಟಿ ಸರ್ಕಾರಿ ಶಾಲೆಯಲ್ಲೇ ಓದಿ ಇವತ್ತು ನಾನು ಮುಂದೆ ನಾವೇನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಸರ್ಕಾರಿ ಮಕ್ಕಳನ್ನ ನಾವು ಆ ಪ್ರತಿಭೆಯನ್ನು ಕಂಡಿಡ್ಕೊಂಡು ಅವ್ರಿಗೆ ಸಹಕಾರವನ್ನು ಮಾಡಬೇಕು ಅಂತ ನಮಗೆ ಕೆಲಸ ಇದೆ. ನಮಗೆ ಯಾವ ತಾಯಂದ್ರು ಕೂಡ ಕಣ್ಣಲ್ಲಿ ನೀರು ಹಾಕಬಾರ್ದು. ಅದಕ್ಕೆ ಸಿಂಗಲ್ ಪೇರೆಂಟ್ ಯಾರ ಬಂತು ಅಂದರೆ ಒಂದು ನಿಧಿಯನ್ನು ಇಟ್ಟಿದ್ದೀವಿ ನಾವು. ಆ ನಿಧಿಯ ಮುಖಾಂತರ ಒಂದಿಷ್ಟು ದುಡ್ಡನ್ನು ನಾವು ಸ್ಕೂಲ್ಗೆ ಚೆಕ್ ಮುಖಾಂತರ ಕೊಡುವಂಥದ್ದು. ಮಕ್ಕಳು ಎಜುಕೇಷನ್ ಸ್ಟಾಪ್ ಆಗಬಾರ್ದು. ಎಷ್ಟೋ ಕಟ್ಟಡ ಕಾರ್ಮಿಕರು ಮಕ್ಕಳನ್ನ ಡಿಸ್ಕಂಟಿನ್ಯೂಷನ್ ಮಾಡ್ತಾರೆ. ಅವ್ರನ್ನ ಕರ್ಕೊಂಬಂದು ಎಗೇನ್ ನಾವು ಮಾಡ್ತೀವಿ. ಅನಾಥ ಮಕ್ಕಳನ್ನ ದತ್ತುಗಳು ತೊಗೊಂಡು ಯಾಕೆ ಸಾಕ್ತೀವಿ ಅಂದರೆ ಮಕ್ಕಳು ಅನಾಥರಾಗಬಾರ್ದು. ಮತ್ತೆ ಯಾರೂ ಅನಾಥರಲ್ಲ, ದೇವ್ರ ಮುಂದೆ ನಾವೆಲ್ಲರೂ ಅನಾಥರೇ. ಆದರೆ ನಾವು ಕೈ ಹಿಡಿದು ನೆಲೆಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಇದರಿಂದ ನಮಗೆ ಮನಸ್ಸು ಸಂತೋಷ ಆಗುತ್ತೆ. ಕೆಲವೊಂದು ರಾಜಕೀಯದಲ್ಲಿ ಬೇರೆ ಬೇರೆ ಕಡೆ ಆ ಥರ ಸಮಸ್ಯೆಗಳಾದಾಗ ನಾನು ಸೀದಾ ಹೋಗೋದು ಎಲ್ಲಿಗೆ, ದೇವಸ್ಥಾನಕ್ಕೆ ಹೋಗಿ ಮುಂಚೆ ಒಂದು ಆಶ್ರಮಕ್ಕೆ ಹೋಗ್ತೀನಿ, ಕೂತ್ಕೊತೀನಿ, ಬರ್ತೀನಿ. ಅಲ್ಲ, ಇವಾಗ ನೋಡಿ ರಾಜಕೀಯದವರು ಅಂತಲ್ಲ, ನಮಗೆ ಸ್ಪಾನ್ಸರ್ಸು, ಇನ್ಫೋಸಿಸು ಸ್ಪಾನ್ಸರ್ಸು ಎಲ್ಲವೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೋಕ್ಕೆ ಬಂದಿದ್ದಾರೆ. ಯಾಕೆ ಅಂತಂತಂದರೆ ಅವರು ನಮಗೆ ಪ್ರೋತ್ಸಾಹ ಕೊಡ್ತಾರೆ. ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿ ಬೆಂತಟ್ತಾರೆ, ನಮಗೆ ಒಳ್ಳೆಯ ಕೆಲಸ ಮಾಡ್ತಾರೆ. ಸುಮಾರು ಇನ್ಫೋಸಿಸರು, ನಮ್ಮ ಜೈನ್ ಕಾಲೇಜವರು ಎಲ್ಲರೂ ಕೂಡ ನಮಗೆ ಸುಮಾರು ಜನ ನಮಗೆ ಯಾರೋ ಒಬ್ಬರು ಒಂದಿಷ್ಟು ನೀರು ಕೊಡ್ತಾರೆ, ಯಾರೋ ಒಂದಿಷ್ಟು ಮಕ್ಕಳಿಗೆ ಒಂದಿಷ್ಟು ಬಿಸ್ಕೆಟ್ ಕೊಡ್ತಾರೆ. ಎಲ್ಲ ಏನೇನಾಗುತ್ತೋ ನಮ್ಮ ಸ್ನೇಹಿತರುಗಳು ಒಂದು ಟೀಮ್ ಏನಿದೆ ಆ ಟೀಮ್ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮೂಲಕ, ನಿಮ್ಮ ಟಿ ವಿ ಮೂಲಕ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಾನು ಹೇಳೋದಷ್ಟೇ, ಎಲ್ಲ ಪಬ್ಲಿಕ್ ಹೇಳಿದೆ, ಒಂದು ಬುಕ್ಸು 27 ರೂಪಾಯಿ 30 ರೂಪಾಯಿ ಒಂದು ಬುಕ್ಸ್ ಆಗುತ್ತೆ. ನೀವು ಯಾರೋ ಒಬ್ಬರಿಗೆ ಏನೋ ಹಾಕೋದು ಬದಲು ನಾವು ಎಜುಕೇಷನ್ ಮಾಡಬೇಕು. ಮಕ್ಕಳಿಗೆ ನೀವು ಸಹಾಯ ಮಾಡಿ, ನೀವೇ ಹೋಗಿ ಯಾವುದೋ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಏನಾದರೂ ಬುಕ್ಸ್ ಕೊಡಿ, ಊಟ ಕೊಡಿ, ಫೀಸ್ ಕಟ್ಟಿ. ಇಡೀ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾರೂ ಅವಿದ್ಯಾವಂತರಾಗಬಾರ್ದು ಅಂತ ಒಂದು ನಿಮ್ಮ ಮೂಲಕ ಸಂದೇಶವನ್ನು ಕೊಡ್ತೀನಿ.